ಇವಾಗ ನೀವು ಕೆಲಸ ಕಮ್ಮಿ ಮಾಡೋದು ಅವಶ್ಯಕತೆ ಇಲ್ಲ. ಟೆಂಪ್ರರಿಗೆ 1 ತಿಂಗಳು 2 ತಿಂಗಳು ಸ್ವಲ್ಪ ಪೇಯ್ನ್ ಕಂಪ್ಲೀಟ್ ಹೋಗೋವರೆಗೂ ನೀವು ಕೆಲಸ ಕಮ್ಮಿ ಮಾಡ್ಬೋದು. ಆಮೇಲೆ ಕಂಪ್ಲೀಟಾಗಿ ಜಾಯಿಂಟ್ಸ್ ರೀಜನ್ರೇಷನ್ ಆದಮೇಲೆ ಇನ್ಫ್ಲಮೇಷನ್ ಪೂರ್ತಿ ಕಡಿಮೆ ಆದಮೇಲೆ ನಿಮ್ದು RA ಮೋರ್ ದೆನ್ 120 ಇದೆ, ಅದೆಲ್ಲ ಕಡಿಮೆ ಮಾಡೋವರೆಗೂ ಮಂಡಿರಲ್ಲೇ ಆಗಲಿ ಯಾವುದೇ ಆಗಲಿ ನೋವು ಕಡಿಮೆ ಆಗೋ ಚಾನ್ಸೇ ಇಲ್ಲ. ಫಸ್ಟ್ ಅದೆಲ್ಲ ಅಂಡರ್ ಕಂಟ್ರೋಲ್ ಆಗಬೇಕು. ಬ್ಲಡ್ಡಲ್ಲಿ ಪ್ಲಸ್ ಗಟ್ಟಲ್ಲಿ ಸಮಸ್ಯೆ ಇರುತ್ತೆ, ಅದು ಸರಿ ಆಯಿತು ಅಂದರೆ ನೀವು ಸರಿ ಆಗುತ್ತೆ. ನಿಮ್ಮದು ಇವೇನು ನಾವು ಅವಾಯ್ಡ್ ಮಾಡೋಕ್ಕೆ ಹೇಳಿದ್ವಲ್ಲ ಕಾಫಿ ಟೀ ಅದೆಲ್ಲ, ಅದನ್ನು ನೀವು ತೊಗೊಳ್ತಾ ಇದ್ರಾ ಮುಂಚೆ ತೊಗೊತಿದ್ರಿ? ಯಾವುದು ಜಾಸ್ತಿ ತೊಗೊತಾ ಇದ್ರಿ? ಟೀ ಮತ್ತು ಬೇರೆ ಅಂತ ಅಲ್ಲ, ಟೀ ಮತ್ತು ಕಾಫಿ ತೊಗೊತಾ ಇದ್ರಾ? ಚಪಾತಿ ತೊಗೊತಾ ಇದ್ರಾ? ಅವೆಲ್ಲ ಅವಾಯ್ಡ್ ಮಾಡ ನೋ ಜಾಸ್ತಿ ಕಡಿಮೆನ ಲೆಕ್ಕನೇ ಇಲ್ಲ. ಅದು ಜಾಸ್ತಿ ಕಡಿಮೆ ಡ್ಯಾಮೇಜ್ ಅಂದರೆ ನೋ ಏನಾಗುತ್ತೆ, ಈಗ ಇನ್ನೊಬ್ರದ್ದು ಬಾಡಿ ಅವ್ರದ್ದು ಮೆಟಬಾಲಿಕ್ ಟಾಲರೆನ್ಸೇ ಬೇರೆ, ನಮ್ಮದು ಮೆಟಬಾಲಿಕ್ ಟಾಲರೆನ್ಸೇ ಬೇರೆ. ಮತ್ತೆ ಒಂದ್ಸರಿ ಕಾಯಿಲೆ ಕಾಣಿಸ್ಕೊಂಡ್ಮೇಲೆ ಒಂದ್ಸರಿ ತಗೊಳೋದು ಕೂಡ ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಈಗ ಎಕ್ಸಾಂಪಲ್ಲು, ಒಬ್ರಿಗೆ ಯಾರಿಗೋ ಸಿವಿಯರ್ ಪೇಯ್ನ್ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಸಾರದೆ ತಗೊಳ್ಳಿ, ಅವ್ರಿಗೆ ಆಲ್ರೆಡಿ ಗಟ್ ಡಿಸ್ಟರ್ಬೆನ್ಸ್ ಇದೆ, RA ಮೋರ್ ದೆನ್ 120 ಬಂದಿದೆ. ಇನ್ನೊಬ್ರು ಯಾರೋ 10 ಸರಿ ಟೀ ಕುಡಿತಾರಂತ ನಾನು ಒಂದೇ ಸರಿ ಕುಡಿತೀನಿ ಅಂತ ತೊಗೊಂಡ್ರೆ, ಒಂದು ಕೊಳಗ ಹಾಲಿಗೆ ಇಷ್ಟು ನಾನು ಒಂದು 10 ಡ್ರಾಪ್ ಅಷ್ಟೇ ಮಜ್ಜಿಗೆ ಮಿಕ್ಸ್ ಮಾಡೋದು ಅಂತ ಅಂದರೆ ಏನಾಗುತ್ತೆ ಅದು? ಅದೇ ಥರ ಅದು ಏನು ಮ್ಯಾಟ್ರಲ್ಲ, 10 ಡ್ರಾಪ್ ಅಲ್ವಾ ಅಂತಂದರೆ ಕರಳು ಅನ್ನೋದು ಅಷ್ಟು ಸೆನ್ಸಿಟಿವ್ ಇರತಕ್ಕಂಥ ವಿಷಯ. ಅದನ್ನು ನೀವು ಸರಿ ಮಾಡ್ಕೊಂಡ್ರೆ ಸರಿ ಆಗುತ್ತೆ. ಓಕೆನಾ? ಸೊ ಬೇರೆಯವ್ರಿಗೆ ನಾವು ಹೋಲಿಕೆ ಮಾಡೋದು ಬೇಡ. ಇವಾಗ ಸಾರ್ಗೆ ಅವ್ರ ಬಾಡಿಗೆ ಏನು ನಾವು ಮಾಡಬೇಕು ಅದನ್ನು ಮಾತ್ರ ಫೋಕಸ್ ಮಾಡ್ತಾ ಮಾಡೋದು. ಓಕೆನಾ?